ಸೈಫ್ ಅಲಿ ಖಾನ್ಗೆ ಚಾಕುವಿನಿಂದ ಇರಿದಂತಹ ಆರೋಪಿ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ನಿನ್ನೆ ತಡರಾತ್ರಿ 2 ಗಂಟೆ ಸುಮಾರಿಗೆ ನಟ ಸೈಫ್ ಅಲಿ ಖಾನ್ಗೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಂತಹ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಸರಿಸುಮಾರು 30 ಗಂಟೆಗಳ ತನಿಖೆ ಬಳಿಕ ಆರೋಪಿಯನ್ನ ಖಾಕಿ ಪಡೆ ಕೊನೆಗೂ ಸೆರೆ ಹಿಡಿದಿದೆ. ಆರೋಪಿಯನ್ನ ಮುಂಬೈ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಂತಹ ಆರೋಪಿಯನ್ನ ಮುಂಬೈ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಬಾಂದ್ರಾ ಪೊಲೀಸ್ ಠಾಣೆಗೆ ಆರೋಪಿಯನ್ನ ಕರೆದು ತಂದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ಆರೋಪಿಯನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ 20 ತಂಡಗಳನ್ನು ರಚನೆ ಮಾಡಲಾಗಿತ್ತು. ವಿಚಾರಣೆ ಮಾಡೋದಕ್ಕೆ, ಆರೋಪಿಯನ್ನ ಸೆರೆ ಹಿಡಿಯೋದಕ್ಕೆ ಅಂತ ಮಹಾರಾಷ್ಟ್ರದ ಪೊಲೀಸರು, ಮುಂಬೈ ಪೊಲೀಸರು ತೀವ್ರವಾಗಿ ಹರಸಾಹಸ ಪಟ್ಟಿದ್ದಾರೆ. ಯಾಕಂದರೆ ಒಂದು ಸಣ್ಣ ಪ್ರಕರಣ ಆಗಿರಲಿಲ್ಲ. ಇಡೀ ದೇಶದಾದ್ಯಂತ ಈ ಪ್ರಕರಣಕ್ಕೆ ಟೀಕೆ ಎದುರಾಗ್ತಾ ಇತ್ತು. ಅದೇ ರೀತಿಯಾಗಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಅನೇಕ ಟೀಕೆ ಟಿಪ್ಪಣಿಗಳನ್ನು ಮಾಡಲಾಗ್ತಾ ಇತ್ತು. ಸರ್ಕಾರ ಏನು ಮಾಡ್ತಾ ಇದೆ, ಭದ್ರತೆ ವಿಚಾರದಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ, ಪೊಲೀಸರು ಏನು ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಎದುರಾಗ್ತಾ ಇತ್ತು. ಯಾಕಂದರೆ ಯಾರ್ಯಾರಿಗೋ ಬೆದರಿಕೆ ಹಾಕೋದು, ಅನೇಕ ಘಟನೆಗಳು, ದಾಳಿ ಮಾಡುವಂತಹ ಘಟನೆಗಳು, ಹತ್ಯೆ ಮಾಡುವಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇತ್ತು. ಈ ನಡುವೆ ನಟ ಸೈಫ್ ಅಲಿ ಖಾನ್ ಅವರ ಮೇಲೂ ಕೂಡ ದಾಳಿಯಾಗಿರುವಂಥದ್ದು, ಅದು ಕೂಡ ಅವರ ನಿವಾಸದಲ್ಲಿ. ಈ ಘಟನೆ ಇಡೀ ಮುಂಬೈಯನ್ನು ಒಂದು ಕ್ಷಣ ಬೆಚ್ಚಿ ಬೀಳಿಸಿತ್ತು. ಮತ್ತೆ ಮಾಫಿಯಾ ಏನಾದರೂ ಎದ್ದು ಬರ್ತಾ ಇದೆಯಾ, ಮತ್ತೆ ಏನಾದರೂ ಮಾಫಿಯಾಗಳು, ರೌಡಿಸಮ್ಮು, ಮತ್ತೆ ಏನಾದರೂ ತಾರಕಕ್ಕೆ ಇರುವಂತಹ ಸಾಧ್ಯತೆಗಳು ಏನಾದರೂ ಇದೆಯಾ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇತ್ತು. ಆದರೆ ಈಗ ಮುಂಬೈ ಪೊಲೀಸರು ಸತತ 30 ಗಂಟೆಗಳ ಒಂದು ತನಿಖೆ ಬಳಿಕ ಆರೋಪಿಯನ್ನ ಕೊನೆಗೂ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಯ ಇಂಟೆನ್ಷನ್ ಏನಾಗಿತ್ತು, ಎಲ್ರಿಗೂ ಕೂಡ ಈ ಪ್ರಶ್ನೆ ಕಾಡ್ತಾ ಇತ್ತು. ನಟ ಸೈಫ್ ಅಲಿ ಖಾನ್ ಅವರ ಮೇಲೆ ಆದಂತಹ ದಾಳಿ, ಇದು ಪೂರ್ವ ನಿಯೋಜಿತ ದಾಳಿ ಏನಾದರೂ ಆಗಿತ್ತಾ? ಅದೇ ರೀತಿಯಾಗಿ ಮಾಫಿಯಾಗಳು ಏನಾದರೂ ಅವರ ಮೇಲೆ ದಾಳಿ ಮಾಡೋದಕ್ಕೆ ಪ್ಲಾನ್ ರೂಪಿಸಿದ್ರ? ಈ ಗ್ಯಾಂಗ್ಗಳು, ರೌಡಿ ಶೀಟರ್ ಗ್ಯಾಂಗ್ಗಳೇನಿದ್ದಾವೆ, ಆ ರೀತಿಯಾಗಿ ಅವರ ಮೇಲೆ ದಾಳಿ ಮಾಡೋದಕ್ಕೆ ಏನಾದರೂ ಪ್ಲಾನ್ ನಡೀತಾ? ಅಥವಾ ಕಳ್ಳತನ ಮಾಡೋದಕ್ಕೆ ಬಂದಂತಹ ಕಳ್ಳನೇ ತಪ್ಪಿಸ್ಕೊಳ್ಳೋದಕ್ಕೆ ಏನಾದರೂ ಅವರ ಮೇಲೆ ದಾಳಿ ಮಾಡಿದ್ರೆ? ಯಾಕಂದರೆ ಯಾರೇ ಸಹಜವಾಗಿ ದಾಳಿ ಮಾಡಿದ್ರು ಕೂಡ ಕಳ್ಳರು 1-2 ಬಾರಿನೋ ದಾಳಿ ಮಾಡ್ತಾರೆ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಇಲ್ಲ ಕಳ್ಳತನ ಮಾಡೋದಕ್ಕೆ ಹೋಗಿ ಏನಾದರೂ ತಗಲಾಕೊಂಡ್ರೆ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಪಡ್ತಾರೆ. ಆದರೆ ದಾಳಿ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಿದೆಯಲ್ಲ, ಇದು ಎಲ್ಲರನ್ನೂ ಕೂಡ ಸಾಕಷ್ಟು ಪ್ರಶ್ನೆಗೆ ಈಡು ಮಾಡ್ತಾ ಇತ್ತು. ಎಲ್ಲರನ್ನೂ ಕೂಡ ಆತಂಕಕ್ಕೆ ದೂಡಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಆಯಾಮಗಳಲ್ಲಿ ಎಲ್ಲರಲ್ಲೂ ಕೂಡ ಪ್ರಶ್ನೆಗಳು ಉದ್ಭವ ಆಗಿತ್ತು. ಏನೋ ಸಾಮಾನ್ಯ ವ್ಯಕ್ತಿಗಳು, ಏನೋ ಗೊತ್ತಿಲ್ಲದೆ ಇರುವಂತಹ ಸಣ್ಣ ಪುಟ್ಟ ವ್ಯಕ್ತಿಗಳ ಮೇಲೆ ಈ ರೀತಿಯಾಗಿ ದಾಳಿಗಳು ಆಗಿದ್ದಿದ್ರೆ ಆ ಪ್ರಕರಣ ಅಲ್ಲೇ ಮುಚ್ಚೋಗ್ತಾ ಇತ್ತು ಏನೋ, ಅಥವಾ ಕಳ್ಳತನ ಮಾಡೋದಕ್ಕೆ ಬಂದು ಹೊಡೆದೋಗಿದ್ದಾರೆ ಅಂತ ಹೇಳ್ಬೋದೇನೋ. ಆದರೆ ಅನೇಕ ನಟ ನಟಿಯರಿಗೆ ದಾಳಿಯ ಬೆದರಿಕೆಗಳು ಬರ್ತಾ ಇದೆ, ಅನೇಕರಿಗೆ ಬೆದರಿಕೆ ಒಡ್ಡುತ್ತಾ ಇದ್ದಾರೆ. ನಟ ಸಲ್ಮಾನ್ ಖಾನ್ ಅವರಿಗೂ ಕೂಡ ಮೇಲಿಂದ ಮೇಲೆ ನಿಮ್ಮನ್ನು ದಾಳಿ ಮಾಡಿ ಹತ್ಯೆ ಮಾಡ್ತೀವಿ ಅಂತ ಲಾರೆನ್ಸ್ ಬಿಷ್ಣೋಯ್ ಅವರ ಗ್ಯಾಂಗು, ಅದು ಕೂಡ ಈಗಾಗಲೇ ಮುಂಬೈಯಲ್ಲಿ ಆ್ಯಕ್ಟಿವ್ ಆಗಿದೆ. ಇನ್ನೂ ಅನೇಕ ಗ್ಯಾಂಗ್ಗಳು, ಆ ಲಾರೆನ್ಸ್ ಬಿಷ್ಣೋಯ್ ಅವರ ಗ್ಯಾಂಗನ್ನು ಹೊಡೆದಾಕ್ತೀವಿ ಅಂತ ಬೇರೆ ಗ್ಯಾಂಗ್ಗಳು, ಅದು ಕೂಡ ಬಹಿರಂಗವಾಗಿಯೇ ಎಲ್ಲರೂ ಕೂಡ ದಾಳಿ ಮಾಡುವಂತಹ ಒಂದು ಬೆದರಿಕೆಯನ್ನು ಒಡ್ಡುತ್ತಾ ಇದ್ದಾರೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಈ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ. ಯಾಕಂದರೆ ಎಲ್ಲೋ ಒಂದೆಡೆ ಪಂಜಾಬ್ನಲ್ಲಿ ಇರುವಂತಹ ಆರೋಪಿ, ಪಂಜಾಬ್ನ ಪೊಲೀಸ್ ಠಾಣೆಯಲ್ಲಿ ಅರೆಸ್ಟ್ ಆಗಿರುವಂತಹ ಒಬ್ಬ ಆರೋಪಿ ಮುಂಬೈಯಲ್ಲಿ ಯಾರನ್ನೋ ಒಬ್ಬರನ್ನ, ಅದು ಕೂಡ ಸೆಲೆಬ್ರಿಟಿಗಳನ್ನು ಹೊಡೆದಾಕ್ತೀನಿ ಅಂತ ಹೇಳಿದಾಗ ಸಹಜವಾಗಿ ಭದ್ರತೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಹೇಳುತ್ತೆ. ಅದೇ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಈ ಪ್ರಕರಣದಲ್ಲೂ ಕೂಡ ಇತ್ತು. ಏನಾಗ್ತಾ ಇದೆ ಮುಂಬೈಯಲ್ಲಿ? ಅಧಿಕಾರಿಗಳು, ತನಿಖಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಅದೇ ರೀತಿಯಾಗಿ ಅಲ್ಲಿ ಇರುವಂತಹ ಇಂಟೆಲಿಜೆನ್ಸು, ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರನ್ನ ಕಾಡ್ತಾ ಇತ್ತು. ಈಗ ಪ್ರಕರಣದ ಆರೋಪಿಯನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. TV5 ಕನ್ನಡಕ್ಕೆ ಆ ಒಂದು ದೃಶ್ಯಾವಳಿಗಳು ಕೂಡ ಲಭ್ಯವಾಗಿದೆ. ಪ್ರಕರಣದ ಆರೋಪಿಯನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 20 ತಂಡಗಳನ್ನು ರಚನೆ ಮಾಡಿಕೊಂಡಿದ್ರು. ಯಾಕಂದರೆ ಇಡೀ ಮುಂಬೈ ಪೊಲೀಸ್ ಏನಿದೆ, ಇವರ ಮೇಲೆ ಒಂದು ಬಹುದೊಡ್ಡ ಕಪ್ಪು ಚುಕ್ಕೆ ಬಿದ್ದಿತ್ತು. ಎಲ್ಲರೂ ಕೂಡ ಪ್ರಶ್ನೆ ಮಾಡುವಂತಾಗ್ಬಿಟ್ಟಿತ್ತು ಮುಂಬೈ ಪೊಲೀಸರನ್ನು. ಅದಾದ ನಂತರ ಪೊಲೀಸರು ಈ ಪ್ರಕರಣವನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿದರು. 20 ತಂಡಗಳನ್ನು ರಚನೆ ಮಾಡಿಕೊಂಡು ಆರೋಪಿಯ CCTV ಫೂಟೇಜ್ಗಳೇನು ಲಭ್ಯವಾಗಿತ್ತು, ಅದರ ಆಧಾರದ ಮೇಲೆ ಆರೋಪಿಯನ್ನು ಹೆಡೆಮುರಿ ಕಟ್ಟುವಲ್ಲಿ ಕೊನೆಗೂ ಯಶಸ್ವಿಯಾಗಿದ್ದಾರೆ. ಈಗ ವಿಚಾರಣೆ ಮಾಡೋದಕ್ಕೂ ಕೂಡ ಪೊಲೀಸರು ಮುಂದಾಗ್ತಾರೆ. ಅದಾದ ನಂತರ ಅವರನ್ನು ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸಲಾಗುತ್ತೆ.
ಹಾಜರುಪಡಿಸಿ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿ ಮಾಡಿರುವಂತಹ ಆರೋಪಿ ಯಾವ ಕಾರಣಕ್ಕೆ ದಾಳಿಯಾಯಿತು, ಹೇಗೆ ದಾಳಿ ಮಾಡ್ದ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಆತನಿಂದ ಮಾತ್ರ ಉತ್ತರ ಸಿಗೋದಕ್ಕೆ ಸಾಧ್ಯ. ಈ ಎಲ್ಲ ಪ್ರಶ್ನೆಗಳಿಗೆ ಅಧಿಕಾರಿಗಳು ಉತ್ತರ ಕೊಡಲಿದ್ದಾರೆ. ಅದಕ್ಕೂ ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನು ವಿಚಾರಣೆಗೆ, ಪ್ರಾಥಮಿಕ ವಿಚಾರಣೆಗೆ ಒಳಪಡಿಸಿ ಆತನ ಆರೋಗ್ಯ ತಪಾಸಣೆಗೂ ಕೂಡ ಒಳಪಡಿಸಿ ಅದಾದ ನಂತರ ನ್ಯಾಯಾಧೀಶರ ಮುಂದೆ ಆತನನ್ನು ಹಾಜರುಪಡಿಸಲಾಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿ ಮಾಡೋದಕ್ಕೆ ಪೂರ್ವ ನಿಯೋಜಿತ ಏನಾದರೂ ದಾಳಿಯಾಗಿತ್ತಾ ಇದು? ಯಾವುದಾದ್ರೂ ಒಂದು ಮಾಫಿಯಾಗಳು ಅಥವಾ ರೌಡಿಸಮ್ ಗ್ಯಾಂಗ್ಗಳ ಜೊತೆಗೆ ಆತನಿಗೆ ಏನಾದರೂ ಲಿಂಕ್ ಇದೆಯಾ? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ಆತನ ಒಂದು ಟ್ರ್ಯಾಕ್ ಹಿಸ್ಟರಿ ಏನಿದೆ ಅದನ್ನು ಕೂಡ ಈಗ ತನಿಖೆ ಮಾಡಿ ಮಾಹಿತಿಗಳನ್ನು ಪಡೆದುಕೊಳ್ಳಲಿದ್ದಾರೆ. ಅದೇ ರೀತಿ ಕಳ್ಳತನ ಮಾಡೋದಕ್ಕೆ ಏನಾದರೂ ಈತ ಹೋಗಿದ್ನ? ಯಾಕಂದರೆ ಕಳ್ಳತನ ಮಾಡೋದಕ್ಕೆ ಹೋಗಿದ್ದರೂ ಕೂಡ ಕಳ್ಳತನ ಮಾಡಿ ಈ ಒಂದು ಮಾರಣಾಂತಿಕ ಹಲ್ಲೆ ಇದೆಯಲ್ಲ, ಇದು ನಡೀತಾ ಇರಲಿಲ್ಲ ಏನೋ. ಈ ಒಂದು ಮಾರಣಾಂತಿಕ ಹಲ್ಲೆಯನ್ನು ಮಾಡದೆ ಅಲ್ಲಿಂದ ತಪ್ಪಿಸ್ಕೊಳ್ಬಹುದಾಗಿತ್ತು. ಆದರೆ ಮಾರಣಾಂತಿಕ ಹಲ್ಲೆ ಮಾಡಿರುವಂತಹ ಒಂದು ಘಟನೆ ಇದೆಯಲ್ಲ, ಈ ಘಟನೆಯಿಂದಾಗಿ ಎಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಮೂಡ್ತಾ ಇರುವಂಥದ್ದು, ಯಾವ ಕಾರಣಕ್ಕಾಗಿ ಹಲ್ಲೆ ಆಯಿತು? ಅದು ಕೂಡ ಒಂದು ಮಾರಣಾಂತಿಕ ಹಲ್ಲೆ ಮಾಡಿ ಆರೋಪಿ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದು ಯಾಕೆ? ಈ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇತ್ತು. ಅಲ್ಲದೆ ಮುಂಬೈಯಲ್ಲಿ ಇಡೀ ಮುಂಬೈಯಲ್ಲಿ ಬಾಲಿವುಡ್ನ ಎಲ್ಲ ಪ್ರಮುಖ ನಟನಟಿಯರು ಕೂಡ ವಾಣಿಜ್ಯ ನಗರಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಭದ್ರತೆಯ ವಿಚಾರವಾಗಿ ಸಹಜವಾಗಿ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಕಾಡುತ್ತೆ. ಎಲ್ಲರಲ್ಲೂ ಕೂಡ ಒಂದು ಭಯ ಆವರಿಸಿಕೊಳ್ಳುತ್ತೆ. ಒಂದು ಪ್ರತಿಷ್ಠಿತ ಬಡಾವಣೆಯಲ್ಲಿ ಪೊಲೀಸರ ಭದ್ರತೆ ಇರಲಿಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರನ್ನ ಕಾಡುತ್ತೆ. ಏನೋ ಒಂದು ಭದ್ರತೆ ಇಲ್ಲದಂತಹ ಜಾಗದಲ್ಲಿ, ಬಡಾವಣೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೀತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಏನೋ ನಡೀತು ಬಿಡು ಒಂದು ಘಟನೆ ಅಂತ ಅಂದುಕೊಳ್ಳಬಹುದಾಗಿತ್ತೇನೋ. ಆದರೆ ಒಂದು ಪ್ರತಿಷ್ಠಿತ ಬಡಾವಣೆಯಲ್ಲಿ, ಅದರಲ್ಲೂ ಕೂಡ ಮುಂಬೈ ನಗರಿ 24 ಗಂಟೆಯೂ ಕೂಡ ಜನ ಸಕ್ರಿಯವಾಗಿರ್ತಾರೆ. ವಾಣಿಜ್ಯ ನಗರಿ 24 ಗಂಟೆಯೂ ಕೂಡ ನಿದ್ದೆ ಇಲ್ಲದೆ ಇರುತ್ತೆ. ಅಂತಹ ಒಂದು ನಗರಿಯಲ್ಲಿ ಇಂತಹದ್ದೊಂದು ಘಟನೆ ನಡೆದಿದ್ದಾದರೂ ಹೇಗೆ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇತ್ತು. ನಿನ್ನೆ ತಡರಾತ್ರಿ 3:30 ಲೀಲಾವತಿ ಹಾಸ್ಪಿಟಲ್ಗೆ ನಟ ಸೈಫ್ ಅಲಿ ಖಾನ್ ಅವರನ್ನು ಅಡ್ಮಿಟ್ ಮಾಡಲಾಗಿತ್ತು. ಬೆಳಗಿನ ಜಾವ 4-5 ಗಂಟೆ ಸುಮಾರಿಗೆ ಅವರ ಸರ್ಜರಿ ಕೂಡ ಆರಂಭ ಆಯಿತು. ಇದಾದ ನಂತರ ಅವರು ಆರೋಗ್ಯದಲ್ಲಿ ಚೇತರಿಸಿಕೊಳ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಈ ನಡುವೆ ಕುಟುಂಬಸ್ಥರು ಎಲ್ಲ ಮಾಧ್ಯಮಗಳಿಗೂ ಕೂಡ ಮನವಿ ಮಾಡಿಕೊಳ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯಲ್ಲಿ ಏನು ನಡೀತಾ ಇದೆ, ಅಲ್ಲಿಯ ಸೆಕ್ಯೂರಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದನ್ನು ಕೂಡ ನೇರವಾಗಿ ಟೆಲಿಕಾಸ್ಟ್ ಮಾಡಬೇಡಿ ಅಂತ ಮನವಿ ಮಾಡಿಕೊಳ್ತಾ ಇದ್ರು. ಸಾಮಾಜಿಕ ಜಾಲತಾಣದಲ್ಲಿ ಊಹಾಪೋಹಗಳು ಹೊರದಾಡ್ತಾ ಇದೆ. ಅದೆಲ್ಲದಕ್ಕೂ ಹೆಚ್ಚಿನ ಆದ್ಯತೆ ಕೊಡಬೇಡಿ ಅಂತ ಕೂಡ ಮನವಿ ಮಾಡಿಕೊಳ್ತಾ ಇದೆ. ಯಾಕಂದರೆ ಸಹಜವಾಗಿ ಕುಟುಂಬ ಭೀತಿಯಲ್ಲಿ ಇರುತ್ತೆ. ಸೆಕ್ಯೂರಿಟಿ ಲ್ಯಾಬ್ಸು, ಇಷ್ಟು ದೊಡ್ಡ ಸೆಕ್ಯೂರಿಟಿ ಲ್ಯಾಬ್ಸ್ ಆಗೋದಕ್ಕೆ ಹೇಗೆ ಕಾರಣ ಆಯಿತು ಅನ್ನುವಂತಹ ಒಂದು ಭಯ, ಭೀತಿ ಎಲ್ಲವೂ ಕೂಡ ಇರುತ್ತೆ. ಈ ನಡುವೆ ಪೊಲೀಸರು ಎಷ್ಟೇ ಭದ್ರತೆಯನ್ನು ಒದಗಿಸಿದರೂ ಕೂಡ ಆ ಒಂದು ಭಯ ಮತ್ತೆ ಮನೆ ಮಾಡಿದೆ. ಹೀಗಾಗಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕಾರಣ ಆಯಿತು, ಈ ಆರೋಪಿ ದಾಳಿ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಮಾಫಿಯಾ ಗ್ಯಾಂಗ್ನ ಜೊತೆಗೆ ಆತನಿಗೆ ಲಿಂಕ್ ಇದೆಯಾ, ಅಥವಾ ಯಾವುದಾದ್ರೂ ಒಂದು ರೌಡಿ ಶೀಟರ್ ಗ್ಯಾಂಗ್ಗಳ ಜೊತೆಗೆ ಆತನಿಗೆ ಏನಾದರೂ ಲಿಂಕ್ ಇದೆಯಾ, ಈ ರೀತಿಯಾಗಿ ಆದಂತಹ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕಾಗಿದೆ. ಅದರ ಜೊತೆಗೆ ಕಳ್ಳತನ ಮಾಡೋಕ್ಕೆ ಆತ ಏನಾದರೂ ಹೋಗಿದ್ದೇ ಆದರೆ ಆ ಬಡಾವಣೆಗಳಲ್ಲಿ ರಾತ್ರಿ 2 ಗಂಟೆ ಸುಮಾರಿಗೆ, ಯಾಕಂದರೆ ಆಗಲೇ ನಾವು ನೋಡ್ತಾ ಇದ್ವಿ, ನಾವು ನಿನ್ನೆಯಿಂದ ಆ ಒಂದು ಬಡಾವಣೆಯ ಭದ್ರತೆ, ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಇದ್ವಿ. ಆ ಒಂದು ಬಡಾವಣೆ ಹೈಟೆಕ್ ಬಡಾವಣೆ, ಆ ಜಾಗದಲ್ಲಿ ಯಾರೇ ತಿರುಗಾಡಿದರೂ ಕೂಡ ಅಪರಿಚಿತರು, ಅದರಲ್ಲೂ ಕೂಡ ಮಾರಕಾಸ್ತ್ರಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದರೆ ಪ್ರತಿಯೊಬ್ಬರನ್ನು ಕೂಡ ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡೇ ಮಾಡ್ತಾರೆ. ಭದ್ರತೆ ಇದ್ದೇ ಇರುತ್ತೆ. ಆದರೆ ಅಂತಹ ಒಂದು ಜಾಗದಲ್ಲಿ ಕಳ್ಳತನ ಮಾಡೋದಕ್ಕೆ ಈ ಕಳ್ಳ ಪ್ಲ್ಯಾನ್ ರೂಪಿಸಿದ್ದಾದರೂ ಹೇಗೆ? ಪ್ರಶ್ನೆ ಒಂದು. ಎರಡನೆಯದು, ಮನೆಯ ಒಳಗೆ ಹೋಗೋದಕ್ಕೆ ಕಾರಣ ಹೇಗಾಯಿತು? ಯಾಕಂದರೆ ಸಹಜವಾಗಿ ಒಬ್ಬ ನಟ ನಟಿ, ಅದರಲ್ಲೂ ಕೂಡ ಬಾಲಿವುಡ್ನ ಸ್ಟಾರ್ ನಟನ ಮನೆ ಅಂತಂದ ಮೇಲೆ ಸಾಕಷ್ಟು ಭದ್ರತೆ ಇರುತ್ತೆ. ಆ ಸೆಕ್ಯೂರಿಟಿಯನ್ನು ಬ್ರೇಕ್ ಮಾಡಿ ಆತ ಮನೆಯ ಒಳಗೆ ಹೋಗಿದ್ದು ಹೇಗೆ?
ಈ ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಬರುತ್ತೆ. ಅವರ ಮೇಲೆ ದಾಳಿ ಮಾಡಿದ ನಂತರ, ಯಾಕಂದರೆ ಸಹಜವಾಗಿ ದಾಳಿ ಮಾಡಿದ್ದೇ ಆದರೆ ಒಂದು ಸಣ್ಣ ಕೂಗು ಮತ್ತೊಂದು ಮಗದೊಂದು ಆ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಕ್ಕಿದ್ದಂತೆ ಆ ಒಂದು ಸ್ಥಳದಲ್ಲಿ ಹಾಹಾಕಾರ ಅದೆಲ್ಲ ಆಗುವಂಥದ್ದು ಸಹಜ. ಇಷ್ಟೆಲ್ಲ ದಾಳಿಗಳು ನಡೆದು 6 ಬಾರಿ ಆತ ಮಾರಕಾಸ್ತ್ರದಿಂದ ಅವರ ಮೇಲೆ ಹಲ್ಲೆ ಮಾಡ್ತಾನೆ, ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇದೆಲ್ಲದಕ್ಕೆ ಆಸ್ಪದ ಸಿಕ್ಕಿದ ಹೇಗೆ, ಈ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇದರ ಜೊತೆಗೆ ಕಳ್ಳತನ ಆಗಿದ್ದೇ ಆದರೆ ಕಳ್ಳತನ ಮಾಡೋದಕ್ಕೆ ಪ್ಲ್ಯಾನ್ ರೂಪಿಸಿದ್ದು ಹೇಗೆ, ಎಸ್ಕೇಪ್ ಆಗಿದ್ದು ಹೇಗೆ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ತನಿಖೆ ಬಳಿಕ ಉತ್ತರ ಕೊಡಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ನೀತಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೀತಿ, ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರನ್ನ ಕಾಡ್ತಾ ಇತ್ತು. ಒಂದು ಪ್ರತಿಷ್ಠಿತ ಬಡಾವಣೆಯಲ್ಲಿ ಭದ್ರತೆ ಹೊಂದಿರುವಂತಹ ಮನೆಯಲ್ಲಿ ಕಳ್ಳ ಹೊಕ್ಕಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ, ಅದರ ಜೊತೆಗೆ ಮಾಫಿಯಾಗಳು, ರೌಡಿ ಶೀಟರ್ ಗ್ಯಾಂಗ್ಗಳು ಮತ್ತೆ ಆಕ್ಟಿವ್ ಆದ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಯಾಕಂದರೆ ಮುಂಬೈಯಲ್ಲಿ ರೌಡಿಸಮ್ಮು, ಮಾಫಿಯಾ ಇದೆಲ್ಲವನ್ನು ಈ ಹಿಂದೆ ಕೇಳ್ತಾ ಇದ್ವಿ, ಯಾವಾಗಲೂ ಒಮ್ಮೆ ಆಗಿತ್ತು ಅಂತ. ಆದರೆ ಈ ರೀತಿಯಾದಂತಹ ಒಂದು ಘಟನೆಯಿಂದ ಇಡೀ ಬಾಲಿವುಡ್ಡು, ಎಲ್ಲ ನಟನಟಿಯರು, ಪ್ರತಿಷ್ಠಿತರು ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ರು. ಈಗ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಯನ್ನು ಅರೆಸ್ಟ್ ಮಾಡಿದ್ದು ಹೇಗೆ, ಏನು, ಎತ್ತ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ಸಹಜವಾಗಿಯೇ ಸೈಫ್ ಅಲಿ ಖಾನ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ, ಚಾಕುವಿನಿಂದ ಇರಿಯಲಾಗಿದೆ ಅನ್ನುವಂತ ಸುದ್ದಿ ಸಹಜವಾಗಿಯೇ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಬಾಲಿವುಡ್ಗೂ ಕೂಡ ಆತಂಕ ಮತ್ತು ಆಘಾತ ಎರಡೂ ಕೂಡ ಆಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿತ್ತು. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಯಾರೋ ಒಬ್ಬ ವ್ಯಕ್ತಿ ಬಂದು ನಟನ ಮನೆಯೊಳಗೇನೆ ನುಗ್ಗಿ ಈ ರೀತಿಯಾಗಿ ಅಟ್ಯಾಕ್ ಮಾಡ್ತಾನೆ ಅಂತ ಅಂದ್ರೆ ಇದು ಪ್ರೀ ಪ್ಲಾನ್ಡ್ ಆಗಿ ಮಾಡಿರಬಹುದಾ ಅನ್ನುವಂತ ಅನುಮಾನ ಕೂಡ ಬಲವಾಗಿತ್ತು. ಯಾಕಂದ್ರೆ ಸಹಜವಾಗಿ ನಮ್ಗೆಲ್ಲಾನು ಗೊತ್ತಿರೋ ಹಾಗೇನೆ ಸೆಲೆಬ್ರಿಟಿಗಳು ಅಂತ ಅಂದ್ರೆ ಟಾಪ್ ಸೆಕ್ಯೂರಿಟಿ ಅಂತೂ ಇದ್ದೇ ಇರತ್ತೆ. ಅದಲ್ದೇನೆ ಮನೆ ಮುಂದೆ ಸೆಕ್ಯೂರಿಟಿ ಗಾರ್ಡ್ಗಳು ಇರ್ತಾರೆ, ಮತ್ತು CCTV ಇರುತ್ತೆ, ಮತ್ತು ನಾಯಿಗಳನ್ನ ಕೂಡ ಸಾಕೊಂಡಿರ್ತಾರೆ, ಮನೆ ತುಂಬಾ ಕೆಲಸದವ್ರು ಇರ್ತಾರೆ. ಹೀಗಿದ್ರು ಆ ವ್ಯಕ್ತಿ ಮನೆ ಒಳಗ್ ಬಂದಿದ್ ಹೇಗೆ ಅನ್ನೋದು ಒಂದ್ ಪ್ರಶ್ನೆ ಆಗಿದೆ. ಇನ್ನೊಂದು, ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮನೆ ಕೆಲಸಗಾರರು ಯಾರಾದ್ರೂ ಸಪೋರ್ಟ್ ಮಾಡಿದ್ರ ಅನ್ನೋ ಅನುಮಾನ ಆಯ್ತು. ಈ ಎಲ್ಲ ಆಂಗಲ್ ನಲ್ಲಿಯೇ ತನಿಖೆಯನ್ನು ಶುರು ಮಾಡಿದಂತ ಪೊಲೀಸರು ಇಮಿಡಿಯೇಟ್ ಆಗಿ ಮೊದಲಿಗೆ 15 ತಂಡಗಳನ್ನ ರಚನೆ ಮಾಡ್ಕೊಳ್ತಾರೆ. ಎಲ್ಲ ಆಯಾಮಗಳಲ್ಲೂ ನಾನಾ ರೀತಿಯಾದಂತ ಒಂದು ಅನುಮಾನ ಇತ್ತು. ಸಲ್ಮಾನ್ ಖಾನ್ ಅವರನ್ನ ಅಟ್ಯಾಕ್ ಮಾಡ್ಬೇಕು, ಸಲ್ಮಾನ್ ಖಾನ್ ಅವರ ಮೇಲೆ ಇದೇ ರೀತಿಯಾಗಿ ದಾಳಿ ಮಾಡ್ತಾರೆ ಅನ್ನುವಂತ ಗುಮಾನಿ ಏನಿತ್ತು, ಆ ಲಿಂಕ್ ನಲ್ಲಿ ಏನಾದ್ರು ಅಟ್ಯಾಕ್ ಮಾಡಿರ್ಬೋದು, ಅಥವಾ ಕಳ್ಳತನಕ್ಕೆ ಅಂತಾನೆ ಬಂದಿದ್ದ, ಅಥವಾ ಪ್ರೀ ಪ್ಲಾನ್ಡ್ ಆಗಿ ಬಂದಿದ್ದ, ಇದ್ರ ಹಿಂದೆ ಏನಾದ್ರು ಜಾಲ ಇದೆಯಾ, ಇದೆಲ್ಲದ ಹಿನ್ನೆಲೆಯಲ್ಲಿ ಒಂದು ತನಿಖೆಯನ್ನ ಪ್ರಾರಂಭ ಮಾಡಲಾಗಿತ್ತು. ಫೈನಲಿ ಇದೀಗ ಆತನನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಬಾಂದ್ರಾ ಪೊಲೀಸರು ವಶಕ್ಕೆ ಪಡ್ಕೊಂಡು ಇದೀಗ ಆತನನ್ನ ಕರ್ಕೊಂಡು ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈತ ಯಾರು, ಈತನ ಹಿನ್ನೆಲೆಗೇನು, ಯಾವ ಕಾರಣಕ್ಕೆ ಸೈಫ್ ಅಲಿ ಖಾನ್ ಮನೆ ಒಳಗಡೆ ಈತ ನುಗ್ಗಿದ್ದ, ಅಷ್ಟು ಸಲೀಸಾಗಿ ಮನೆಯ ಒಳಗಡೆ ಬರೋದಕ್ಕೆ ಕಾರಣ ಏನು, ಎಲ್ಲವೂ ಕೂಡ ತನಿಖೆಯನ್ನ ಮಾಡ್ಲಾಗ್ತಾ ಇತ್ತು. ಈ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆದಂತ ದಯಾನ್ ನಾಯಕ್ ಅವರು ಇದರ ಮುಖ್ಯಸ್ಥ ಆಗಿದ್ರು. ಸೊ ಆ ಹಿನ್ನೆಲೆಯಲ್ಲಿ ತನಿಖೆಯನ್ನ ಪ್ರಾರಂಭ ಮಾಡಿದಾಗ್ಲೇನೆ ಎಲ್ರಿಗೂ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಂತ ಆ ದುಷ್ಕರ್ಮಿ ಯಾರಿರ್ಬಹುದು ಆತನನ್ನ ಸರಿ ಹಿಡಿಯಲೇಬೇಕು, ಮತ್ತು ಇದರ ಹಿಂದಿನ ನಿಖರವಾದಂತ ಕಾರಣ ಏನು ಅನ್ನೋದು ಗೊತ್ತಾಗ್ಲೇಬೇಕು ಅನ್ನುವಂಥದ್ದು ಬಾಲಿವುಡ್ ಮಂದಿ ಮತ್ತು ಇಡೀ ಸಿನಿ ಪ್ರಿಯರ ಬೇಡಿಕೆ ಕೂಡ ಆಗಿತ್ತು. ಯಾಕಂದ್ರೆ ಒಬ್ಬ ಸೆಲೆಬ್ರಿಟಿಗೆ ಇಷ್ಟರ ಮಟ್ಟಿಗೆ ಒಂದು ಭದ್ರತೆ ಇರೋದಿಲ್ಲ, ಅಥವಾ ಭದ್ರತೆಯ ವೈಫಲ್ಯ ಇದೆ ಅಂತ ಅಂದ್ರೆ ಇನ್ ಸೆಲೆಬ್ರಿಟಿಗಳು ಹೊರಗಡೆ ಓಡಾಡೋದಾದ್ರೂ ಹೇಗೆ ಅನ್ನೋದೊಂದು ಪ್ರಶ್ನೆ ಕೂಡ ಹುಟ್ಕೊಂಡಿತ್ತು. ಹಾಗಾಗಿ ಆ ದುಷ್ಕರ್ಮಿ ಯಾರು, ಆತನ ಅಟ್ಯಾಕಿಗೆ ಕಾರಣವಾದ್ರೂ ಏನು, ನಿಜವಾಗ್ಲೂ ಕಳ್ಳತನಕ್ಕೆ ಅಂತಾನೆ ಬಂದಿದ್ನ ಅಥವಾ ಪ್ಲಾನ್ ಮಾಡಿ ಬಂದಿದ್ನ ಅನ್ನೋದು ಕೂಡ ಗೊತ್ತಾಗ್ಬೇಕಾಗಿದೆ ಅನ್ನುವಂತ ಹಿನ್ನೆಲೆಗೆ ತನಿಖೆಯನ್ನ ಶುರು ಮಾಡಿದ್ದು. ಈ ತನಿಖೆಯ ನಂತರ ಈ ದಾಳಿಕೋರನ ಹುಡುಕಾಟಕ್ಕೆ ಅಂತ ಒಂದು 20 ಸದಸ್ಯರ ತಂಡ ನೇಮಕ ಮಾಡಲಾಗಿತ್ತು. ಇದರಲ್ಲಿ ನಮ್ಮ ಕರ್ನಾಟಕದ ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾನ್ ನಾಯಕ್ ಇದ್ರು ಅನ್ನೋದು ಕೂಡ ಹೆಮ್ಮೆಯ ವಿಚಾರ. ಈಗ ಫೈನಲಿ ಆತನನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಆತನನ್ನ ಚೇಸ್ ಮಾಡಿ ಆತನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಒಂದು CCTV ವಿಜುವಲ್ಸ್ ಕೂಡ ಸಿಕ್ಕಿತ್ತು. ಹಾಗಾಗಿ ಆತನನ್ನ ಸುಲಭವಾಗಿ ಕಂಡುಹಿಡಿಯೋದಕ್ಕೂ ಕೂಡ ಸಾಧ್ಯವಾಯಿತು. ಮುಖಚಹರೆ, ಆತ ಹೇಗಿದ್ದಾನೆ, ಏನು ಎತ್ತ ಎಲ್ಲವೂ ಕೂಡ ಗೊತ್ತಾಗಿತ್ತು. ಹಾಗಾಗಿ ಪೊಲೀಸರಿಗೆ ಆತನನ್ನ ಹಿಡಿಯೋಕ್ಕೂ ಕೂಡ ಸಹಾಯ ಆಯ್ತು. ಈಗ ಕರ್ಕೊಂಡ್ ಬಂದಿದ್ದಾರೆ, ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆತ ಏನ್ ಹೇಳ್ತಾರೆ ಅನ್ನೋದು ಈಗ ಬಹಳ ಇಂಪಾರ್ಟೆಂಟ್ ಆಗಿದೆ. ನಾನು ನಿಜವಾಗ್ಲೂ ಕಳ್ಳತನಕ್ಕೆ ಅಂತಾನೆ ಬಂದಿದ್ದೆ ಅಂತ ಏನಾದ್ರು ಹೇಳ್ತಾನ, ಒಂದ್ ವೇಳೆ ಬಂದಿದ್ರೆ ಹೇಗ್ ಅಷ್ಟು ಸಲೀಸಾಗಿ ಮನೆ ಒಳಗೆ ಅವನಿಗೆ ಬರೋದಕ್ ಸಾಧ್ಯ ಆಯ್ತು, ಮನೆಯ ಕೆಲಸದಾಕೆ ಜೊತೆಗೆ ಆತ ಜಗಳ ಆಡ್ತಾ ಇದ್ದ ಅಂತ ಕೂಡ ಹೇಳಲಾಗ್ತಿತ್ತು. ಹಾಗಿದ್ರೆ ಮನೆ ಕೆಲಸದವ್ರ ಜೊತೆಗೆ ಇವತ್ತನಿಗೆ ಏನಾದ್ರು ಲಿಂಕ್ ಇತ್ತ, ದ್ವೇಷ ಇತ್ತ, ಇದೊಂದ್ ಕಡೆಯಲ್ಲಿ ಪ್ರಶ್ನೆ. ಇಲ್ಲ ಅಂತ ಹೇಳಿದ್ರೆ ಸೈಫ್ ಅಲಿ ಖಾನ್ ಮೇಲೆನೆ ಅಟ್ಯಾಕ್ ಮಾಡಿದ್ದ ಅಂತ ಅಂದ್ರೆ
ಯಾವ್ದಾದ್ರೂ ಟಾರ್ಗೆಟ್ ಅನ್ನ ಕೊಡ್ಲಾಗಿತ್ತ ಸೈಫ್ ಅಲಿ ಖಾನ್ ಅವರನ್ನ ನೀವು ಚಾಕುವಿಂದ ಚುಚ್ಚಬೇಕು ಅಥವಾ ಮಾರಣಾಂತಿಕವಾಗಿ ಹಲ್ಲೆ ಮಾಡಬೇಕು ಅನ್ನುವಂತ ಟಾರ್ಗೆಟ್ ಅನ್ನ ಯಾವ್ದಾದ್ರೂ ಸಂಘಟನೆ ಆಗಿರಬಹುದು ಅಥವಾ ಯಾವ್ದಾದ್ರೂ ಗ್ಯಾಂಗ್ ಆಗಿರಬಹುದು ಕೊಟ್ಟಿರಬಹುದಾ ಅನ್ನುವಂತ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗುತ್ತೆ ಸಂತು. ಈಗ ಅವ್ರು ಏನ್ ಹೇಳ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ತನಿಖೆ ಮತ್ತೊಂದು ಆಯಾಮವನ್ನ ಪಡ್ಕೊಳ್ಳುವ ಸಾಧ್ಯತೆ ಇದೆ. ಧನ್ಯವಾದಗಳು ನೀತಿ ನಿಮ್ಮೆಲ್ಲ ಮಾಹಿತಿಗೆ.